ಹಾಯ್, ವಿಡಿಯೋನ ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ನಿಮಗೂ ಕೂಡ ಒಂದು ಸ್ವಲ್ಪ ರಿಲೇಟೆಡ್ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಪ್ರೆಸೆಂಟ್ ಡೇಸಲ್ಲಿ ಯಾವುದೇ ವೆರೈಟಿ ಡ್ರೆಸ್ಸನ್ನು ಬೇಕಾಗಿದ್ರೂ ಕೂಡ ಸ್ಯಾರಿನ ಯೂಸ್ ಮಾಡಿಕೊಂಡು ಕಸ್ಟಮೈಸೇಷನ್ ಆದರೆ ಮಾಡಿರ್ಕೊಳ್ತಾ ಇದ್ದಾರೆ. ಅದು ನಾರ್ಮಲ್ ಮನೇಲಿ ಹಾಕುವಂಥ ಒಂದು ಸೀರೆಯಿಂದ ಹಿಡಿದು ಒಂದು ಫಂಕ್ಷನ್ಗೆ ಹಾಕುವಂಥ ಒಂದು ಒಳ್ಳೆ ಡ್ರೆಸ್ನ ಕೂಡ ಸೀರೆಗಳನ್ನು ಯೂಸ್ ಮಾಡಿಕೊಂಡು ಕಸ್ಟಮೈಸೇಷನ್ ಆದರೆ ಮಾಡಿಸ್ಕೊಳ್ತಾ ಇದ್ದಾರೆ. ಇದರಿಂದ ಡಿಸಡ್ವಾಂಟೇಜಸ್ಗಿಂತ ಅಡ್ವಾಂಟೇಜಸ್ಸೇ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಒಂದು ಸೀರೆ ಇರುತ್ತೆ, ಅದಕ್ಕೆ ಬ್ಲೌಸ್ ಟೈಟಾಗಿ ಅದನ್ನು ಹಾಕ್ಕೊಳ್ಳೋಕ್ಕಾಗದೆ ಕಬೋರ್ಡಲ್ಲಿ ವರ್ಷಗಳ ಗಟ್ಟಲೆ ಹಾಗೆ ಇಟ್ಟಿರುವಂಥ ಸೀರೆಗಳನ್ನೆಲ್ಲ ಕೂಡ ನಾವು ಅದಕ್ಕೊಂದು ಹೊಸ ಲುಕ್ಕನ್ನು ಕೊಟ್ಟು ಅದನ್ನೊಂದು ಡ್ರೆಸ್ ಥರ ಕನ್ವರ್ಟ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಈಗ ಒಂದು ಫಂಕ್ಷನ್ಗೆ ಒಂದು ಸೀರೆ ಹಾಕಿರ್ತೀವಿ, ನೆಕ್ಸ್ಟ್ ಫಂಕ್ಷನ್ಗೆ ಅದೇ ಸೀರೆ ಹಾಕಲಿಕ್ಕೆ ಬೋರ್ ಅನಿಸಿದಾಗ ಆ ಸೀರೆಗೆ ಒಂದು ಡ್ರೆಸ್ ಆಗೋ ಒಂದು ಕ್ರಾಪ್ ಟಾಪ್ ಆಗೋ ನಾವು ಕಸ್ಟಮೈಸೇಷನ್ ಆದರೆ ಮಾಡಿಸ್ಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಈ ಐಡಿಯಾ ಫಸ್ಟ್ ಯಾರು ಸ್ಟಾರ್ಟ್ ಮಾಡಿದ್ರು ಗೊತ್ತಿಲ್ಲ, ಅವ್ರು ಖಂಡಿತ ಕೃತಜ್ಞತೆ ಅನ್ನೋದು ಹೇಳ್ಕೊಳ್ಳೇಬೇಕು. ಈ ಒಂದು ಟ್ರೆಂಡ್ ಅನ್ನೋದು ಖಂಡಿತ ಸ್ಟಾಪ್ ಆಗುವಂಥ ಚಾನ್ಸಸ್ಸೇ ಇರೋದಿಲ್ಲ. ಇದರಿಂದ ಒಳ್ಳೆ ಇನ್ನೂ ಜಾಸ್ತಿ ಐಡಿಯಾಸೇ ಬರ್ತಾ ಇರುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಇದರ ಔಟ್ಪುಟ್ ಯಾವ ಥರ ಬಂದಿದೆ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಪಾರ್ಟ್ 1ಗಾಗಿ ವೆಯ್ಟ್ ಮಾಡಿ. ಥ್ಯಾಂಕ್ ಯು.